ಅದೊಂದು ಕಗ್ಗತ್ತಲ ರಾತ್ರಿ. ಆ ರಾತ್ರಿಯಲ್ಲಿ ಒಬ್ಬಂಟಿ ಮಹಿಳೆ ಕಾರಿನಲ್ಲಿ ಬರ್ತಾ ಇದ್ರು. ಅದನ್ನು ನೋಡಿದ ಪಡ್ಡೆ ಯುವಕರಿಗೆ ವಿಚಿತ್ರ ಬೈಕೆ ಬಂದು ಬಿಟ್ಟಿತ್ತು. ಬಾನಲ್ಲೇ ಬಡಿಗೆ ಇಲ್ಲವಾದ್ರೆ ವಿಡಿಯೋ ಫೋಟೋ ವೈರಲ್ ಅನ್ನೋ ಪುಂಡಾಟಿಕೆ ಮೆರೆದಿದ್ರು. ಬಾಬಾರೆ ಎಂದವರು ಏನಾದ್ರು. ಆ ಒಂಟಿ ಯುವತಿಯ ಕರಾಳ ಅನುಭವದ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ಉಪ ಮೇಯರ್ ಸೊಸೆ ಕಾರು ಅಡ್ಡಗಟ್ಟಿ ಕಿರುಕುಳ. ಒಬ್ಬಂಟಿ ಮಹಿಳೆ ಟಾರ್ಗೆಟ್ ಮಾಡಿದವರು ಅಂದರ್. ಅಲ್ಲೊಂದು ಕಾರು, ಆ ಕಾರಿನಲ್ಲಿ ಓರ್ವ ಮಹಿಳೆ. ಆಕೆಯನ್ನ ಹಿಂಬಾಲಿಸಿ ಫೋಟೋ ತೆಗೆದಿರೋ ಕಿಡಿಗೇಡಿಗಳು ಆ ರೋಡ್ ರೋಮಿಯೋಸ್ ಇವರೇ ನೋಡಿ. ಬೆಂಗಳೂರು ಉತ್ತರ ತಾಲೂಕಿನ ಹೇಸರಘಟ್ಟ ಬಳಿ ಮಾಜಿ ಉಪಮೇಯರ್ ಸೊಸೆಯನ್ನ ಟಾರ್ಗೆಟ್ ಮಾಡಿ ಪುಂಡರು ದಾಂಧಲೆಯನ್ನ ನಡೆಸಿದ ಘಟನೆ ನಡೆದಿದೆ. ಕಾರನ್ನ ಅಡ್ಡಗಟ್ಟಿ ಮಹಿಳೆಯ ಫೋಟೋ ತೆಗೆದು ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಮಹಿಳೆಯ ಪತಿ ಸಹಾಯಕ್ಕೆ ಬಂದಾಗ ಅವರ ಮೇಲೂ ಹಲ್ಲೆ ನಡೆಸಲಾಗಿದೆ. ದುಬಾರಿ ಕಾರಿನಲ್ಲಿದ್ದ ಒಬ್ಬಂಟಿ ಮಹಿಳೆಯನ್ನ ಕಂಡು ಪುಂಡರು ಪುಂಡಾಟಿಕೆ ಮೆರೆಯಲು ಶುರು ಮಾಡಿದ್ರು. ಹೇಳಿದಂತೆ ಕೇಳಲಿಲ್ಲ ಅಂದ್ರೆ ಫೋಟೋ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ರು. ಇದೀಗ ಆ ಕಿಡಿಗೇಡಿಗಳು ಜೈಲು ಸೇರಿ ಕಂಬಿ ಎಣಿಸುವಂತಾಗಿದೆ. ಕೆಲಸದ ನಿಮಿತ್ತ ಹೇಸರಘಟ್ಟ ಬಳಿ ಬಂದಿದ್ದ ಪತಿಗೆ ಊಟ ಕೊಟ್ಟು ವಾಪಸ್ ಬರ್ತಾ ಇದ್ದ ಮಹಿಳೆಯ ಕಾರನ್ನ ಹೇಸರಘಟ್ಟ ಸಮೀಪ ದುಷ್ಕರ್ಮಿಗಳು ಅಡ್ಡಗಟ್ಟಿದ್ದಾರೆ. ರೇಂಜ್ ರೋವರ್ ಕಾರನ್ನು ಏಟಿಗಾ ಕಾರಿನಲ್ಲಿ ಬಂದಿದ್ದ ಇಬ್ಬರು ಪುಂಡರು ಅಡ್ಡಗಟ್ಟಿ ನಿಲ್ಲಿಸಿ ಕಿರುಕುಳವನ್ನ ನೀಡಿದ್ದಾರೆ. ಮಾಡ್ರನ್ ಬಟ್ಟೆಯನ್ನ ಧರಿಸಿ ಕಾರಿನಲ್ಲಿದ್ದ ಮೇಯರ್ ಸೊಸೆಯ ಫೋಟೋ ತೆಗೆದು ಕೆಳಗೆ ಇಳಿಯುವಂತೆ ಬಲವಂತ ಮಾಡಿದ್ದಾರೆ. ಕೆಳಗಿಳಿಯದಿದ್ರೆ ಕಾರಿನ ಗಾಜನ್ನ ಒಡೆದು ನಾವೇ ಒಳಗ್ ಬರ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪತಿಯ ಮೇಲೂ ಹಲ್ಲೆ ನಡೆಸಿದ್ದಾರೆ. ಡೆಪ್ಟಿ ಮೇಯರ್ ಸೊಸೆಯವರು ಈ ಕಡೆಯಿಂದ ಊಟ ಕೊಟ್ಟು ಬರ್ತಾರೆ, ಅವ್ರ ಗಂಡಂಗೆ ಊಟ ಕೊಟ್ಟು ಬರ್ತಿದ್ರು. ಹಾಗೆ ಇಬ್ರು ಪುಂಡ್ರುಗಳು ಬಂದು ಅವ್ರ ಕಾರ್ನ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವರು ಗ್ಲಾಸ್ ಎಲ್ಲ ತಟ್ಬಿಟ್ಟು ಹಂಗೆ ಫೋಟೋ ತಗೊಂಡು ನೋಡಿ ಈ ಥರ ನೀನು ಬಟ್ಟೆ ಹಾಕಿದ್ದಿ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಗಲಾಟೆ ಮಾಡ್ಕೊಂಡು ಏನೇನೋ ಗಲಾಟೆ ಅವಾಚ್ಯ ಶಬ್ದಗಳನ್ನ ಗಲಾಟೆ ಮಾಡ್ತಿದ್ರು. ಆಮೇಲೆ ನಾ ಹಂಗೆ ಬರ್ತಿದ್ದಂಗೆ ಇನ್ನೊಬ್ಬ ಅವ್ರ ಯಜಮಾನ್ರು ಬಂದರು. ಅವ್ರ ಯಜಮಾನ್ರನ್ನು ಗಲಾಟೆ ಮೇಲೂ ಅವರು ಗಲಾಟೆ ಮಾಡ್ತಿದ್ರು. ಇನ್ನು ಗಲಾಟೆ ಕಂಡು ಸ್ಥಳೀಯರು ಸುತ್ತುವರೆದಿದ್ದು ಪ್ರಕರಣ ಸಂಬಂಧ ಮಹೇಶ್ ಹಾಗೂ ಗೋವಿಂದರಾಜು ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಥಳೀಯರು ಹಾಗೂ ಮಹಿಳೆಯ ಹೇಳಿಕೆ ಮೇರೆಗೆ ಕೇಸನ್ನ ದಾಖಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಕಾರನ್ನ ಅಡ್ಡಗಟ್ಟಿ ಕಿರುಕುಳ ನೀಡಿದ ಈ ಪ್ರಕರಣ ಬೆಂಗಳೂರು ಹೊರವಲಯದಲ್ಲಿ ಒಬ್ಬಂಟಿ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸೇಫ್ ಎಂಬ ಪ್ರಶ್ನೆ ಚರ್ಚೆಗೀಡಾಗಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.